ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತಾ, ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು, ಇವತ್ತು ಟ್ಯೂಸ್ಡೇ ಅದರಿಂದ ಮಾರ್ನಿಂಗ್ ಬೇಗನೆ ಎದ್ಬಿಟ್ಟು ಅವತ್ತು ಎಲ್ಲ ಪೂಜೆ ಎಲ್ಲ ಮಾಡಬೇಕು, ಮತ್ತು ಮಕ್ಕಳನ್ನೆಲ್ಲ ರೆಡಿ ಮಾಡೋದಿರುತ್ತಲ್ಲ, ಬೇಗ ಎದ್ಬಿಟ್ಟು ಬಾಗಿಲಿಗೆಲ್ಲ ನೋಡಿ ಈ ಥರ ರಂಗೋಲಿ ಎಲ್ಲ ಹಾಕಿ ಅರಿಶಿನ ಕುಂಕುಮ ಹೊಸ್ಲಿಗೆಲ್ಲ ತೊಳೆದ್ಬಿಟ್ಟು ಹಾಗೆಯೇ ಆಚೆನೂ ಕೂಡ ರೋಡೆಲ್ಲ ತೊಳಿಬೇಕಾಗತ್ತೆ. ಊರಿಗೆ ಹೋಗಿದ್ವಿ ಮೊನ್ನೆ ಸಂಡೇ, ಹಾಗಾಗಿ ಸ್ವಲ್ಪ ಸಗಣಿ ಎಲ್ಲ ತಂದಿದ್ದೆ. ಏನೋ ಒಂದು ಖುಷಿ, ಸಗಣಿ ಹಾಕಿ ಒಂದು ಹಳ್ಳಿ ಥರ ವಾತಾವರಣ, ರಂಗೋಲಿ ಎಲ್ಲ ಹಾಕೋದು ಅಂದರೆ ನೋಡಿ. ಈ ಥರ ನಾನು ಅವತ್ತು ಎಲ್ಲ ತೊಳೆದು ರಂಗೋಲಿ ಹಾಕಿದ್ದೆ. ಇವತ್ತು ಟಿಫನ್ ಏನಪ್ಪ ಅಂತಂದರೆ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿ ರೆಡಿ ಮಾಡ್ತಾಯಿದ್ವಿ ನೋಡಿ. ಹಾಗಾಗಿ ಇಲ್ಲಿ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಚಪಾತಿ ಹೊಸಿತೀನಮ್ಮ ನಾನುವೇ ಅಂತ ಬಂದಿದ್ದಾಳೆ. ಬೇಡ ಕಣೋ ಅಂದರೆ, ಇಲ್ಲಮ್ಮ ನಾನು ಮಾಡೋದು ನಾನೇ ತಿನ್ನಬೇಕು, ಚಪಾತಿ ನಾನೇ ಹೊಸಿತೀನಿ ಅಂತ ಹೇಳ್ತಿದ್ದಾಳೆ. ಆಯಿತು ಮಾಡು ಮಗಳೇ ಅಂದ್ಬಿಟ್ಟು ಹೇಳ್ತಾಯಿದ್ದೀನಿ. ಹಾಗೆಯೇ ಬೆಂಡೆಕಾಯಿ ನೋಡಿ, ಸ್ವಲ್ಪ ಎಲ್ಲ ಬೆಂಡೆಕಾಯಿ ಹುರ್ಕೊಂಡು, ಅದು ಯಾಕಂದರೆ ಸ್ವಲ್ಪ ಲೋಳೆ ಇರುತ್ತಲ್ಲ, ಫಸ್ಟ್ ಅದನ್ನೆಲ್ಲ ಒಂದು ಸಲ ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆಲ್ಲ ಏನೆಲ್ಲ ಬೇಕೋ ಅದು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಹೆಣ್ಮಕ್ಳಂತೂ ಇದ್ಬಿಟ್ರೆ ಮನೆಯಲ್ಲಿ ಒಂದು ಕಳೆ. ಯಾವಾಗಲೂ ನನಗಂತೂ ನನ್ನ ಮಗಳು ಯಾವಾಗಲೂ ಅಷ್ಟೇ, ಒಂದು ರೊಟ್ಟಿ ಮಾಡಬೇಕಾಗಲಿ, ಚಪಾತಿ ಆಗಲಿ, ಬೇರೆ ಒಂದು ಏನೇ ಹಚ್ತಾ ಇರಲಿ, ಏನೊಂದಕ್ಕೂ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇರ್ತಾಳೆ. ಅದು ಒಂಥರ ಖುಷಿ ನನ್ನ ಮಗಳು. ಯಾವುದೇ ಒಂದು ಕೆಲಸ ಆಗಿರ್ಬೋದು, ಪಾತ್ರೆ ತೊಳೆಯೋದಾಗಲಿ, ಎಲ್ಲದಕ್ಕೂ ಹೆಲ್ಪ್ ಮಾಡೋದಕ್ಕೆ ಬರ್ತಾಳೆ ನೋಡಿ. ಹಾಗಾಗಿ ಪರವಾಗಿಲ್ಲ, ಆ ಒಂದು ಇದಕ್ಕೆ ಏನವ ಚಪಾತಿ ಮಾಡ್ತಿದ್ಯಾ ಕಂದ? ಹಾಂ, ಮಾಡಿ ಮುಂದೆ ನೋಡ್ಕೊಂಡು ಅಲ್ಲಿ ಚಪಾತಿ ಒತ್ತಿ. ಚೆನ್ನಾಗಿದೆ, ನೀನು ಯಾವ ಥರ ಇದೆಯೋ ಅದೇ ಥರ ಬಂದಿದೆ ಚಪಾತಿ. ಕೆಲಸ ಮಾಡೋದಕ್ಕೆ ಬರ್ತಾರಲ್ಲ, ಅದು ಒಂಥರ ನಮಗೆ ಖುಷಿ ಅನಿಸುತ್ತೆ ನೋಡಿ. ಇವಾಗ ನಾವು ಬೆಂಡೆಕಾಯಿ ಪಲ್ಯನ ಒಗ್ಗರಣೆಗೆ ಹಾಕ್ತಿದ್ದಾರೆ, ನಮ್ಮ ಹಸ್ಬೆಂಡ್ ಮಾಡ್ತಿದ್ದಾರೆ. ಯಾಕಂದರೆ ಸ್ವಲ್ಪ ಬೇರೆ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ ನಾನು. ಕಸ ಹೊಡ್ದಿನೆಲ್ಲ ಒರೆಸ್ಬೇಕಿತ್ತು, ಅದೆಲ್ಲ ಮಾಡ್ಕೋತಾ ಹಾಗೆ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ನೋಡಿ. ಸ್ವಲ್ಪ ಹಾಗೆ ಎಲ್ಲ ಆಯಿಲು ಮತ್ತು ಸಾಸಿವೆ, ಕರಿಬೇವೆಲ್ಲ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಆನಿಯನ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದಾರೆ. ನೆಕ್ಸ್ಟು ಟೊಮೊಟೊ ಹಚ್ಚಿದ್ದಾರೆ, ಟೊಮೊಟೊನೂ ಹಾಕ್ತಾರೆ. ಅದು ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾರೆ. ಎಲ್ಲ ಆದಮೇಲೆ ಟೊಮೊಟೊ ಬಾಡಿಸ್ಕೊಂಡು ನೆಕ್ಸ್ಟಿಗೇನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾರೆ. ಬೆಂಡೆಕಾಯಿ ಹಾಕಿ ನೋಡಿ, ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸಾಲ್ಟ್ ಹಾಕಿ ಮತ್ತು ಅದನ್ನೆಲ್ಲ ಮಿಕ್ಸ್ ಮಾಡ್ತಾರೆ. ನೆಕ್ಸ್ಟು ಏನು ನಾವು ಸಾಂಬಾರು ಪೌಡರು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಅದು ನಾವೇ ಪ್ರಿಪೇರ್ ಮಾಡಿರೋದು. ಆ ಸಾಂಬಾರು ಪೌಡರ್ನ ಹಾಕ್ತೀವಿ. ಯಾಕಂದರೆ ಅದು ರೊಟ್ಟಿಗಾಗಿರ್ಬೋದು, ಚಪಾತಿಗಾಗಿರ್ಬೋದು, ರೈಸ್ ಕೂಡ ತಿನ್ಬೋದು. ಆ ಥರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆ ಹುಳಿ ಎಲ್ಲ ಬಿಟ್ಕೊಂಡ್ರೆ ತಿಳಿಯೋಗೆ ಇನ್ನೂ ಚೆನ್ನಾಗಿರುತ್ತೆ. ಜಸ್ಟ್ ಇದು ಪಲ್ಯ ಟೈಪಲ್ಲಿ ಅಂದರೆ ಚಪಾತಿಗಲ್ವಾ, ಈ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನೋಡಿ ಎಲ್ಲ ರೆಡಿ ಆಯಿತು. ಪೌಡರ್ ಹಾಕಿದ್ವಿ, ಪೌಡರ್ ಹಾಕಿ, ಯಾಕಂದರೆ ಇವತ್ತು ತೆಂಗಿನಕಾಯಿ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ ಅಲ್ಲಿ ನಾನು ಯಾವುದೇ ಒಂದು ಪಲ್ಯಕ್ಕಾಗಿರ್ಬೋದು, ಸಾಂಬಾರಾಗಿರ್ಬೋದು, ತೆಂಗಿನಕಾಯಿ ಯೂಸ್ ಮಾಡ್ತೀನಿ. ಬಟ್ ಇವತ್ತು ತೆಂಗಿನಕಾಯಿ ಹಾಕಿಲ್ಲ. शुभ्र वस्त्रता या वीणावरता मंडकरा या श्वेत पद्मासना या ब्रह्मच्युत शंकर प्रभृति देवै सदा पूजिताः सह मां पातु सरस्वती भगवती निष्ठेश ध्यादापः. ಸ್ತೋತ್ರ ಎಲ್ಲ ಹೇಳಿಬಿಟ್ಟು ಒಂದು 15 ನಿಮಿಷ ಧ್ಯಾನ ಮಾಡ್ತಾನೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ. ಅವನು ಒಂದು ಸಲ ಪೂಜೆ ಮಾಡಿ ಈ ಥರ ಸ್ತೋತ್ರಗಳನ್ನೆಲ್ಲ ಹೇಳಿಬಿಟ್ಟು ಒಂದು 1/4 ಗಂಟೆ ಧ್ಯಾನ ಕೊಡ್ತಾನೆ. ಮತ್ತು ಅವ್ನ ಸ್ಕೂಲ್ದೇನು ಬುಕ್ಸಲ್ಲಿ ಸ್ತೋತ್ರಗಳಿರುತ್ತೆ ಅದು ಹೇಳ್ತಾನೆ. ಮನೆಯಲ್ಲೂ ಎಲ್ಲ ಸ್ತೋತ್ರಗಳು ಅಂದರೆ ಟೈಮ್ ಆಗೋದಂಗೆ ಒಂದು 15 ಮಿನಿಟ್ಸ್ ಹೇಳ್ತಾನೆ, ಹೇಳ್ದಲೇ ಇರಲ್ಲ. ಈ ಥರ ಎಲ್ಲ ಪೂಜೆ ಮುಗಿಸ್ಕೊಂಡು ನಾನು ಆಫೀಸಿಗೆ ಹೊರಡ್ತೀನಿ. ಟೈಮ್ ಆಗುತ್ತಲ್ಲ, ಆಫೀಸಿಗೆ ಹೊರಟ್ಬಿಟ್ಟು ಸಂಜೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಹಾಗೆ ಆಫೀಸಿಂದ ಬರ್ತಾ ಸಂಜೆ ರೋಡಲ್ಲಿ ತರಕಾರಿ, ಬೆಳಗ್ಗೆ ಟಿಫನ್ಗೆ ತರಕಾರಿ ಬೇಕಿರುತ್ತೆ. ನೋಡ್ತೀನಿ ಬೀನ್ಸ್ ಇರಲ್ಲ, ಬೀನ್ಸ್ ಇದ್ರೂ ಅದು ಜಾಸ್ತಿ ಹೇಳ್ತಾರೆ. ಮತ್ತು ತೊಗೊಳ್ತೀನಿ. ತೊಗೊಂಡು ಮನೆಗೆ ಬಂದರೆ ಇಲ್ಲಿ ಅಪ್ಪ ಮಗಳದು ಏನೋ ಗಲಾಟೆ ನಡೀತಿರುತ್ತೆ.
ಅಪ್ಪ ಹಾಗೆಲ್ಲ ಹೀಗೆ ಅಂದರೆ ಅಪ್ಪ ಇಲ್ಲ ನೋಡಿ ಈ ಥರ ಅಂದ್ಬಿಟ್ಟು ಏನೋ ಈ ಅಪ್ಪ ಮಗಳಿಬ್ಬರು ಗೊತ್ತಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ಅಲ್ಲಿ ಅಪ್ಪನ ಹತ್ರ ಏನಾದರೂ ಒಂದು ವಿಷಯಕ್ಕೆ ಇಟ್ಕೊಂಡು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾಳೆ. ಅವರೇನೋ ಬ್ಯುಸಿಯಲ್ಲಿ ಏನೋ ನ್ಯೂಸ್ ಪೇಪರದ್ದು ಏನೋ ಕ್ವಿಜ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವಳು ತಲೆ ತಿಂತಾ ಇರ್ತಾಳೆ, ಅದಕ್ಕೆ ಆನ್ಸರ್ ಮಾಡ್ತಾ ಅವರು ಏನೋ ಡೀಪಾಗಿ ಮುಳುಗೋಗಿರ್ತಾರೆ ಪೇಪರ್ ಓದ್ತಾ. ಮತ್ತು ಈ ಕಡೆ ರೀತು ನೋಡಿ, ರೀತು ಏನೋ ಓದ್ಕೋತಾ ಇದ್ದಾಳೆ. ನೆಕ್ಸ್ಟು ನಮ್ಮಮ್ಮನ ಏನೋ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಾರೆ. ಇನ್ನು ನನ್ನ ಮಗ ಅಂತೂ ಅವ್ನಿಗೆ ಹೋಮ್ ವರ್ಕ್ ಇದೆಲ್ಲ ಜಾಸ್ತಿ ಇರುತ್ತೆ, ಅವನು ಮಾಡ್ಕೊಳ್ತಾ. ಇವಳು ಹಾಲು ಕುಡಿಯೋದಿಲ್ಲ ಅಂದ್ಬಿಟ್ಟು ಹಠ ಮಾಡ್ತಿರ್ತಾಳೆ. ನಮ್ಮಮ್ಮ ಇಲ್ಲ ಕುಡಿ ತಗೋ, ಸುಮ್ಮನೆ ಕಾಯಿಸ್ತೀನಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಹಾಲು ಕುಡಿಸ್ತಾ ಇರ್ತಾಳೆ. ನೋಡಿ ಯಾವ ಥರ ಕೂತ್ಕೊಂಡದ ಹಾಲು ಕುಡಿತಾ ಇದ್ದಾಳೆ ಅಂದರೆ. ಸ್ಕೂಲ್ನಲ್ಲಿ ಅಭಿಜ್ಞಾದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಹೇಳಿರ್ತಾರೆ. ಮತ್ತು ಅಂಗನವಾಡಿಲೂ ಕೂಡ ಅಲ್ಲಿ ಅವಳದಕ್ಕೆ ಫೋಟೋ ಬೇಕು, ಅಲ್ಲಿಗೂ ಒಂದೆರಡು ಫೋಟೋ ಬೇಕಿರುತ್ತೆ. ಹಾಗಾಗಿ ರೆಡಿ ಮಾಡಿಕೊಂಡು ಅವಳನ್ನ ಫೋಟೋ ಸ್ಟುಡಿಯೋಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ವಿ. ನೋಡಿ ಯಾವ ಥರ ರೆಡಿ ಆಗಿದ್ದಲ್ಲ. ಅದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಬಿಟ್ಟಿದ್ದಾರೆ ನಮ್ಮಮ್ಮ, ಆದರೂ ಇರಲಿ ಅರ್ಜೆಂಟ್ ಬೇಕಿತ್ತಲ್ಲ ಫೋಟೋ ಅಂತ ಕರ್ಕೊಂಡು ಹೋದ್ವಿ. ಫೋಟೋ ಸ್ಟುಡಿಯೋಗೆ ಎಲ್ಲಿ ಬಗಲುಗುಂಟೆಗೆ ಹೋದ್ವಿ. ಬಗಲುಗುಂಟೆಗೆ ಹೋಗ್ತಾ ಅಂದರೆ ಇನ್ನೂ ಹೊರಟ್ವಿ. ಅಷ್ಟೊತ್ತಿಗೆ ಆಚೆ ಹೋಗ್ಬಿಟ್ಟು ನನ್ನ ಗಾಡಿ ಹತ್ರ ಹತ್ಕೊಂಡು ನಾನು ಅಮ್ಮ ಗಾಡಿ ಓಡಿಸ್ಕೊಂಡು ಹೋಗೋಣ, ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ಗಾಡಿ ಮೇಲೆ ಕೂತ್ಕೊಂಡಿದ್ದಾಳೆ. ಹಾಗೆ ಬಗಲುಗುಂಟೆಗೆ ಹೋಗ್ತೀವಿ ಫ್ರೆಂಡ್ಸ್. ಅಲ್ಲೇ ಬಗಲುಗುಂಟೆ ಸ್ವಲ್ಪ ಸಿಗ್ನಲ್ ಹತ್ರನೇ ಇದೆ ಒಂದು ಸ್ಟುಡಿಯೋ. ಅಲ್ಲಿ ಜಸ್ಟ್ ಒಂದು 10 ಫೋಟೋಸು ತೊಗೊಂಡ್ವಿ ಅಷ್ಟೇ. ಈಗ ಅದರಲ್ಲೂ ಇಲ್ಲಿ ನಮ್ಮ ಏರಿಯಾದಿಂದ ಹೋಗ್ಬೇಕಂದ್ರೆ ಫುಲ್ಲು ಅಲ್ಲೂ ತುಂಬ ವೆಹಿಕಲ್ ಇತ್ತು. ಆ ಒಂದು ಇದರಲ್ಲಿ ಹೋದ್ವಿ. ನೋಡಿ ಫ್ರೆಂಡ್ಸ್, ಇದು ಹೋಗ್ತಾಯಿದ್ವಿ. ನೆಕ್ಸ್ಟು ಇಲ್ಲಿ ಒಂದು ರೇಣುಕಾ ಸ್ಟುಡಿಯೋ ಅಂತಲೇ ಸಿಗುತ್ತೆ, ಆ ಸ್ಟುಡಿಯೋಗೆ ಹೋದ್ವಿ. ಬಟ್ ಯಾಕೆ ಸಫಿಷಿಯೆಂಟ್ ಆಗಲಿಲ್ಲ. ಫೋಟೋ ಎಲ್ಲ ತೊಗೊಂಡ್ವಿ, ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ. ಇಲ್ಲಿ ತುಂಬ ರಶ್ ಇತ್ತು. ಪವಿತ್ರ ಸ್ಟುಡಿಯೋ ಅಂದ್ಬಿಟ್ಟು ಇನ್ನು ಮುಂದೆ ಇನ್ನೊಂದೆರಡು ಅಂಗಡಿ ಮುಂದೆ ಇದೆ. ಹೋದರೆ ಅಲ್ಲಿ ಫೋಟೋ ತೆಗಿತಾರೆ. ಬಟ್ ನನ್ನ ಮಗಳಿಗೆ ಏನಂತ ಗೊತ್ತಿಲ್ಲ, ಅಲ್ಲಷ್ಟು ನಾಚಿಕೆ. ಅಂದರೆ ಆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಅವಳಿಗೊಂಥರ ಮುಜುಗರ ಆಗ್ತಾಯಿದೆ. ಫುಲ್ಲು ಹೇಗಾಗ್ತಿದ್ದಾಳೆ ಅಂತ ಅಂದರೆ, ಯಾರಾದರೂ ಹುಡುಗ ಬಂದಾಗ ಈಗಿನ ಕಾಲದಲ್ಲಂತೂ ಬಿಡಿ, ಹುಡುಗ ಬಂದರೆ ಹುಡುಗಿಯರು ನಾಚ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಮಗಳು ಆ ಥರ ನಾಚ್ಕೊಳ್ತಾಳೆ ಫೋಟೋಗೆ. ಹತ್ತಿತ್ತು ಮೇಲೆತ್ತು ಮೇಲೆತ್ತು ಮೇಲೆ ಸ್ವಲ್ಪ ಮೇಲೆ ಕೈ ಬಿಡು ಕೈ ಬಿಡು, ನಾನು ಹಿಡ್ಕೊಂತೀನಿ. ಒಂದೇ ಸತಿ ಒಂದು ಕ್ಲಿಕ್ ಮಾಡಿ ಬರ್ತೀನಿ. ಸ್ವಲ್ಪ ಇರೋ ಬಿಗ್ನ ಯಾಕೆ ಕೈ ಕಾಲು ಕೊಡ್ಸು ಬಿಗ್ನ. ಕೈ ಬಿಡು ಕೈ ಬಿಡು. ಮೌತ್ ಕ್ಲೋಸ್ ಮಾಡು. ಮೌತ್ ಹಂಗೆ. ಆ ಥರ ಬಿಡತ್ತು, ವಿಷ್ಣು ಥರನೇ ಮಾಡ್ತಾಳೆ ಅವಳು. ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾರೆ ಗೊತ್ತಾ. ಸ್ಮೈಲ್ ಮಾಡು. ಇದು ಮಾಡೋಕ್ಕಾಗುತ್ತಾ ಇವಾಗ? ಫೋಟೋ ಎಲ್ಲ ತೊಗೊಂಡು ಮನೆಗೆ ಬರ್ತೀವಿ. ಬಟ್ ಯಾಕೋ ಅವ್ರಿಗೆ ಸಫಿಷಿಯೆಂಟ್ ಆಗಲಿಲ್ಲ ಫೋಟೋ ತೆಗೆದಿರೋದು. ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಸೆಟ್ ಮಾಡಿರಲಿಲ್ಲ. ಮತ್ತು ಊರಿಂದ ಸ್ವಲ್ಪ ನೇರಳೆ ಹಣ್ಣು ಕೊಟ್ಟಿದ್ದರು. ನೇರಳೆ ಹಣ್ಣು ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಸಾಲ್ಟ್ ಹಾಕ್ಕೊಂಡು ನೋಡಿ ನನ್ನ ಮಗಳು, ನನ್ನ ಮಗ, ನಮ್ಮ ಹಸ್ಬೆಂಡು ಎಲ್ಲ ತಿಂತಾ ಇದ್ದಾರೆ. ಹಾಗೆ ನಾನು ತೊಗೋತೀನಿ. ಎಲ್ಲ ಮನೆಗೆ ಬರೋಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಆಗ ನನ್ನ ಮಗಳು ಮತ್ತು ನನ್ನ ಮಗ ಎಲ್ಲ ಕೂತ್ಕೊಂಡು ಹೋಮ್ವರ್ಕ್ ಎಲ್ಲ ಮಾಡ್ಕೋತಾಯಿದ್ರು. ಮತ್ತು ಇವತ್ತು ಅವಳ ಡೈರಿಗೆ ಮತ್ತು ಅವಳು ಫೋಟೋ ಕೇಳಿದರು ಸ್ಕೂಲ್ನಲ್ಲಿ ಅಭಿಜ್ಞಾದು. ಬಗಲುಗುಂಟೆಯಲ್ಲಿ ಹಾಗೆ ಫೋಟೋ ತೆಗೆಸ್ಕೊಂಡ್ಬಿಟ್ಟು ಬಂದ್ವಿ. ಜಸ್ಟ್ ಬಂದು ಈಗ ಅಡುಗೆಗೆಲ್ಲ ರೆಡಿ ಮಾಡಿಕೊಂಡು ಈಗ ಅಡುಗೆ ರೆಡಿ ಆಗ್ತಾಯಿದೆ. ಊಟ ಮಾಡಬೇಕು ಅಷ್ಟೇ ಫ್ರೆಂಡ್ಸ್, ಏನಿಲ್ಲ. ವರ್ಕೆಲ್ಲ ಮುಗೀತು. ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಕೆಲಸ. ಇವತ್ತಿಂದು ಕೆಲಸ ಮುಗೀತು ಅಷ್ಟೇ. ಗುಡ್ ನೈಟ್. ಬಾಯ್ ಬಾಯ್ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.